ನಿಮ್ಮ ಮಾತನ್ನ ಕೇಳಿದೆ ಮೇಡಮ್. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನಾನು ಇಲ್ಲಿಂದ ಹೋದ್ರೂ ನಾನು ಎಲ್ಲಿದ್ರೂ ಸರಿ, ನಾನು ಯಾವತ್ತೂ ನಿಮ್ಮಗ್ಳೆ. ನನ್ನ ಅಮ್ಮನ ನಾಳೆ ನಾನು ನೋಡಬಹುದನ್ನೋ ಆನಂದ ಒಂದು ಕಡೆ ಇದ್ದರೆ, ನಿಮ್ಮನ್ನು ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ನೋವು ಇನ್ನೊಂದು ಕಡೆ. ಮೇಡಮ್, ಇದೊಂದಿನ ನಿಮ್ಮ ಜೊತೆನೇ ಮಲ್ಕೋತೀನಿ, ಇನ್ಯಾವತ್ತೂ ಆಗಲ್ಲ ಅಲ್ವಾ? ಮಲ್ಕೋಬಹುದಾ? ನಾನೇ ಬಂದು ನಿನ್ನ ಕೇಳಬೇಕು ಅಂದ್ಕೊಂಡೆ, ನಿನ್ನ ಕರಿಬೇಕು ಅಂದ್ಕೊಂಡೆ, ನೀನೇ ಕೇಳ್ದೆ. ಬಾ. ಅಕ್ಷಯ, ಯಾಕಮ್ಮ ಅಳ್ತಾ ಇದೆಯಾ? ಏನಿಲ್ಲ ಮೇಡಮ್, ಕಣ್ಣಲ್ಲಿ ಧೂಳು ಬಿತ್ತಷ್ಟೆ. ಕಣ್ಣಿಗೆ ಧೂಳು ಬಿದ್ದಿರೋ ಕಣ್ಣೀರಲ್ಲಮ್ಮ ಅದು, ಮನಸ್ಸಲ್ಲಿರೋ ಭಯಕ್ಕೆ ಬರ್ತಾ ಇರೋ ಕಣ್ಣೀರದು. ಅರ್ಥ ಆಗ್ತಾ ಇದೆಯಮ್ಮ ನನಗೆ. ನೀನು ಹೊರಗೆ ಹಾಕ್ತಿದ್ಯಾ, ನನಗೆ ತೋರಿಸ್ಕೊಳಕ್ಕಾಗ್ತಾ ಇಲ್ಲ, ಅಷ್ಟೇ ವ್ಯತ್ಯಾಸ. ಬ್ಯಾಗ್ ಪ್ಯಾಕ್ ಮಾಡಿದ್ಯಾ? ಮಾಡಿದ್ಯಾ? ಓಕೆ, ಗುಡ್. ಇಲ್ದಿದ್ರೆ ಅದು ಮರ್ತ್ಬಿಟ್ಟೆ, ಇದು ಮರ್ತ್ಬಿಟ್ಟೆ ಅಂತ ಏನೋ ಒಂದು ನೆಪ ಇಟ್ಕೊಂಡು ಮತ್ತೆ ಇಲ್ಲಿ ಬರ್ತೀಯ. ಅಕ್ಷಯ ನಮ್ಮ ಮಗಳು ಹಾಗೆ. ಮನೆಯಿಂದ ಹೋದ್ರೂ ಅವಳಿಗೆ ಯಾವಾಗ ಬೇಕೋ ಆವಾಗ ಬರ್ತಾಳೆ, ಯಾರೂ ತಡೆಯೋಕ್ಕಾಗಲ್ಲ. ಸರಿ ಹೋಗ್ಲಿ ಬಿಡಿ, ಆ ವಿಷಯನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ನೋಡು ಅಕ್ಷಯ, ಇನ್ಮುಂದೆ ನಿನ್ಗೆ ಜಡೆ ಹಾಕೋ ಕೆಲಸ, ಪೌಡರ್ ಹಾಕೋದು ಎಲ್ಲ ನಿಮ್ಮಮ್ಮನೇ ಮಾಡ್ತಾಳೆ. ನಮಸ್ಕಾರ ನಮ್ಮ. ನಮಸ್ಕಾರ. ನಮಸ್ಕಾರ ಕಣ್ರಿ. ಬನ್ನಿ. ನಾರಾಯಣ ರಾವ್ ಅವರು ಬಂದ್ರು, ಅಕ್ಷಯನ ಬೇಗ ಕರ್ಕೊಂಬನ್ನಿ. ಕೇಳಿಸ್ಕೊಂಡ್ರಲ್ಲ, ಬನ್ನಿ. ನಾನು ತರ್ತೀನಿ ಸರ್. ಸಾಕ್ಷಾತ್ ಅಮ್ಮನವರೇ ಮನೆಯಿಂದ ಹೊರಗಡೆ ಹೋಗ್ತಿರೋ ಹಾಗಿದೆ. ಮನಸ್ಸಿಗೆ ತುಂಬ ಕಷ್ಟ ಆಗ್ತಿದೆ. ಹೋಗ್ತಿರೋದು ತಾಯಿ ಹತ್ರನೇ ಆಗಿರೋದ್ರಿಂದ ಎಲ್ಲ ಸಂತೋಷ ಪಡಬೇಕಾದ ವಿಷಯನೇ. ಹೊರಡೋಣ ಮಾಮ.
ಸರಿ ತಾತ. ನೀವು ಬಂದ್ರಿ, ಅಕ್ಷಯ ನಮ್ಮ ಎಲ್ಲಿ? ಹೌದು, ಅಕ್ಷಯ ಅವ್ರ ಅಮ್ಮ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ನೀವು ಹೇಳಿದ್ರಲ್ಲ. ಆಕೆ ಬರ್ಲಿಲ್ವ ನಾರಾಯಣರಾವ್ ಅವರೇ? ಅಮ್ಮ ಎಲ್ಲಿ ತಾತ? ಬಂದಿದ್ದಾಳಮ್ಮ, ಹೊರಗಿದ್ದಾರೆ. ಒಳಗಡೆ ಕರೀರಿ. ಹಾಂ, ಕಲ್ಪನಾ, ಕಲ್ಪನಾ ಬಾಮ್ಮ. ಕಲ್ಪನಾ ಹೆಸರು ಚೆನ್ನಾಗಿದೆ. ಅವ್ರು ಹೇಗಿದ್ದಾರೋ? ಎಲ್ರಿಗೂ ನಮಸ್ಕಾರ. ಅಬ್ಬಾ, ಸೇಮ್ ಪ್ರಿಂಟೆ. ಅಕ್ಷಯ ತರ ಸಂಸ್ಕಾರ ಚೆನ್ನಾಗಿದೆ. ಇಲ್ಲಿ ನೋಡಮ್ಮ, ನಿನ್ನ ಮಗಳು. ಅಕ್ಷಯ, ಅಮ್ಮ, ಇನ್ನೊಂದ್ಸಲ ಕರಿಯಮ್ಮ. ಅಮ್ಮ, ಇನ್ನೊಂದ್ಸಲ ಕರಿಯಮ್ಮ. ಅಮ್ಮ, ಇವಳು ನಮ್ ಎಲ್ರಿಗಿಂತ ಮಹಾನಟಿ ಅನ್ಸುತ್ತೆ. ಏನ್ ನಟಿಸ್ತಿದ್ದಾಳೆ. ನಿನ್ನ ಹೋಟೆಲ್ ಹೊತ್ಕೊಂಡೆ, ಆಮೇಲೆ ದೂರ ಹೋಗ್ಬಿಟ್ಟೆ. ಇವಾಗ ನಿನ್ನ ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತಿದೆ ಮಗಳೇ. ಇಷ್ಟು ದಿನ ನಿನ್ನ ಮಿಸ್ ಮಾಡ್ಕೊಂಡೆ ಕಂದ. ನಿನ್ಗೋಸ್ಕರ ನಾನು ದಿನ ಅಳ್ತಿದ್ನಮ್ಮ. ಇನ್ ಮುಂದೆ ನಿನ್ ಕಣ್ಣಲ್ಲಿ ಆನಂದ ಬಾಷ್ಪ ಬಿಟ್ರೆ ಕಣ್ಣೀರ್ ಬರ್ದಿದ್ದ ಹಾಗೆ ನೋಡ್ಕೋತೀನಿ. ಇಷ್ಟು ದಿನ ನಿನ್ನ ಪರಿಸ್ಥಿತಿಗಳು ಸರಿ ಇಲ್ಲದೆ ದೂರ ಇದ್ದೆ. ಇನ್ನು ಮುಂದೆ ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಮ್ಮ. ಸರಿನಮ್ಮ. ಕಳ್ಕೊಂಡಿರೋ ದಿನಗಳನ್ನ ಅನುಭವಿಸ್ರಮ್ಮ. ಆಗ್ಲಿ ಸರ್. ನಿನ್ನ ಮಗಳನ್ನ ತನ್ನ ಮಗಳ ಹಾಗೆ ನೋಡ್ಕೊಂಡಿದ್ದು ಈ ಅವನಿ. ತಂದೆ ಹಾಗೆ ನೋಡ್ಕೊಂಡಿದ್ದು ನಮ್ಮ ಶ್ರೀಕರ್. ನಿಮ್ಗೆ ಜನ್ಮ ಜನ್ಮಕ್ಕೂ ಋಣಿ ಆಗಿರ್ತೀನಿ ಅವನಿಯವರೇ. ಹೆತ್ತವಳು ನಾನೇ ಆದ್ರೂ ತಾಯಿ ಪ್ರೀತಿ ಕೊಟ್ಟಿರೋದು ನೀವೇನೆ. ನಿಮ್ ಕೈನಲ್ಲ, ಕಾಲ್ ಹಿಡಿಬೇಕು. ಬೇಡ. ಅಕ್ಷಯಾಗೂ ನನಗೂ ಮಧ್ಯ ಯಾವುದೋ ಜನ್ಮಾಂತರ ಸಂಬಂಧ ಇರಬೇಕು. ಅದಕ್ಕೆ ನನ್ನ ಹತ್ರ ಸೇರಿದ್ಲು. ಇವಾಗ ನಿಮ್ಮ ಹತ್ರ ಸೇರಿದಾಳೆ. ಅಪ್ಪನ ಹಾಗೆ ನನ್ನ ಮಗಳು ಲಾಲನೆ ಪಾಲನೆ ಮಾಡಿದ್ಕೆ ನಿಮ್ಗೆ ಋಣಿ ಆಗಿರ್ತೀನಿ. ಪೂಜಾರಿಗಳಿಂದ ಹಿಡಿದು ಎಲ್ರಿಗೂ ಕೈ ಮುಗ್ದು ನಮಸ್ಕಾರ ಮಾಡ್ತೀನಿ. ಇನ್ನು ನನ್ನ ಮಗಳನ್ನ ಕರ್ಕೊಂಡು ನಾನು ಹೊರಡ್ತೀನಿ. ಒಂದು ವಿಷಯ ಕೇಳಬೇಕಿತ್ತು. ಕೇಳಿ. ನೀವು ಬಂದ್ರಿ, ಆದರೆ ಅಕ್ಷಯನ್ ತಂದೆ ಬಂದಿಲ್ವಲ್ಲ? ಅವ್ರ ಪರ್ಸನಲ್ ವಿಷಯ ನಮಗೆ ಯಾಕೆ ಅವನಿ? ಹೌದೌದು, ಹೇಳೋಕೆ ಕಷ್ಟ ಆಗಬಹುದು. ನಾವು ಕೇಳೋದು ತುಂಬಾ ತಪ್ಪನ್ಸುತ್ತೆ. ಇದ್ರಲ್ಲಿ ತಪ್ಪೇನಿದೆ? ಕೇಳಬಾರ್ದಾಗಿರೋ ಪ್ರಶ್ನೆನ ನಾವೇನು ಕೇಳಲಿಲ್ಲ ಅಲ್ವಾ? ಸರಿಯಾದ ಪ್ರಶ್ನೆನೇ ಕೇಳಿದಾಳೆ. ಹೇಳಮ್ಮ, ಅಕ್ಷಯ ತಂದೆ ಯಾರು?
ಅವ್ರ ಹೆಸರೇನು, ಎಲ್ಲಿರ್ತಾರೆ, ಯಾಕೆ ಬರಲಿಲ್ಲ? ನೀವಾದ್ರೂ ಹೇಳೋಕ್ ಹೇಳಿ ಪೂಜಾರಿಗಳೇ. ಇರೋದನ್ನ ಇರೋ ಹಾಗೆ ಹೇಳಮ್ಮ, ಎಲ್ಲರೂ ನಮ್ಮವರೇ. ಯಾಕೆ ಯೋಚನೆ ಮಾಡ್ತಿದ್ಯಮ್ಮ? ಅಪ್ಪನ ಬಗ್ಗೆ ಹೇಳಮ್ಮ. ಅಕ್ಷಯನ್ ತಂದೆ ಇದಾರಾ ಇಲ್ವಾ? ಏನೇ ಹಾಗೆ ಮಾತಾಡ್ತೀಯಾ? ಅಷ್ಟು ಗ್ಯಾಪ್ ಆದ್ರೆ ಆ ಥರ ಅನುಮಾನ ಬಂದೇ ಬರುತ್ತೆ. ಕಲ್ಪನಾ ಅವರೇ, ಏನಾದರೂ ಕಷ್ಟ ಇದ್ರೆ ಇಲ್ಲಿ ಪಕ್ಕಕ್ಕೆ ಹೋಗಿ ಮಾತಾಡೋಣ ಬನ್ನಿ. ಪರವಾಗಿಲ್ಲ ಬಿಡಿ, ಎಲ್ಲರ ಮುಂದೆನೇ ಹೇಳ್ತೀನಿ. ನಾನೊಬ್ಬನ್ನ ಪ್ರೀತಿ ಮಾಡಿದೆ. ಅವನು ಪ್ರೀತಿ ಹೆಸರಲ್ಲಿ ನನ್ನ ಜೊತೆ ಸ್ವಲ್ಪ ದಿನಗಳು ಮಾತ್ರ ಇದ್ದು ಆಮೇಲೆ ಹೊಟ್ಟೆಲೊಂದು ಮಗು ಬಿಟ್ಟು ಮೋಸ ಮಾಡಿ ಹೋಗ್ಬಿಟ್ಟ. ಹುಟ್ಟಿರೋ ಮಗು ಭವಿಷ್ಯಕ್ಕೆ ಏನಾದರೂ ಸಮಸ್ಯೆ ಆಗುತ್ತೇನೋ ಅಂತ ಸಾಯಿಸ್ಬಿಟ್ರೆ ಅಂತ ಭಯ ಆಯಿತು. ಅದರಲ್ಲೂ ಹೆಣ್ಮಗು, ಅದಕ್ಕೆ ಅವತ್ತು ಗುಡಿಲಿ ಬಿಟ್ಟು ಹೋಗ್ಬೇಕಾಯ್ತು. ಆಮೇಲೆ ಪೂಜಾರಿಗಳು ನನ್ನ ಮಗಳನ್ನ ನೋಡ್ಕೊಂಡ್ರು. ಆಗಿಂದ ಆ ಮನುಷ್ಯ ನನ್ನ ಕಣ್ಣಿಗೆ ಬಿದ್ದಿಲ್ಲ, ಕಾಣ್ತಾನೆ ಅನ್ನೋ ಆಸೆ ಕೂಡ ಇಲ್ಲ. ಇದೇ ನಡೆದಿದ್ದು. ನಾರಾಯಣರಾವ್ ಅವರೇ, ಕಲ್ಪನಾ ಹೇಳ್ತಾ ಇರೋದು ಕತೆನಾ ಅಥವಾ ನಿಜಾನಾ? ಕಲ್ಪನಾ ಹೇಳ್ತಾ ಇರೋದು ಕತೆ ಅಲ್ಲಮ್ಮ, ನಿಜಾನೇ. ತಂದೆ ಆಧಾರನೇ ಇಲ್ದಿದ್ರೆ ಆ ಮನೆಯಲ್ಲಿ ಅಕ್ಷಯ ಹೇಗಿರ್ತಾಳೆ? ಏನ್ ನಡೀತಾ ಇದೆ ಇಲ್ಲಿ? ನೀನಾ? ನೀನ್ ಯಾವತ್ತೂ ಸಿಗಲ್ಲ ಅನ್ಕೊಂಡಿದ್ದೆ, ಆದ್ರೆ ನೀನ್ ಇಲ್ಲಿ ಕಾಣಿಸ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನನ್ ಪ್ರೀತಿಸಿ ಮೋಸ ಮಾಡ್ದವನು ಇವನೇ ಪೂಜಾರಿಗಳೇ. ವಿಕಾಸ್ ಅಂದ್ರೆ ಈ ವ್ಯಕ್ತಿನೇ. ದುಷ್ಟ, ನಿನ್ನಿಂದ ನಾನು ನನ್ನ ಮಗಳು ಬೀದಿಗೆ ಬಂದ್ವಿ, ಅನಾಥರಾದ್ವಿ, ದಿಕ್ಕಾಣ್ದೆ ಇಷ್ಟು ವರ್ಷ ಬದುಕಿದ್ವಿ. ಇದೇನ್ ಟ್ವಿಸ್ಟಪ್ಪ ದೇವ್ರೆ, ಈ ವಿಕಾಸ್ ಇವಳವರ? ಈ ವಿಷಯ ನನ್ನ ಬಂಗಾರಂಗೆ ಗೊತ್ತಿಲ್ಲದೆ ಇರುತ್ತಾ? ಎಲ್ಲ ಕನ್ಫ್ಯೂಸ್ ಆಗ್ತಾ ಇದೆಯಲ್ಲ. ವಿಕಾಸ್, ಈ ಕಲ್ಪನಾ ಹೇಳ್ತಿರೋದೆಲ್ಲ ನಿಜಾನಾ? ಅಂದ್ರೆ ಅದು ಹೇಳಯ್ಯ, ಒಂದು ಹೆಣ್ಣು 10 ಜನರ ಮುಂದೆ ಹೇಳ್ತಿದ್ದಾಳೆ ಅಂದ್ರೆ ನಿಜ ಅಲ್ವಾ ಅದು? ನಿಜಾನೇ ಸರ್. ಆ ವಯಸ್ಸಲ್ಲಿ ಏನೋ ಗೊತ್ತಿಲ್ಲದೆ ಹಾಗಾಗೋಯ್ತು. ಆದ್ರೆ ಇವಾಗ ನಾನು ಪೂರ್ತಿಯಾಗಿ ಬದಲಾಗಿದ್ದೀನಿ.
ಇದನ್ನ ನೀವು ನಂಬಲೇಬೇಕು. ಇಷ್ಟು ವರ್ಷಕ್ಕೆ ನನ್ನ ಕಲ್ಪನಾ ಮತ್ತೆ ನನಗೆ ಸಿಕ್ಕಿದಾಳಲ್ಲ, ಇನ್ನು ಅವಳನ್ನ ಬಿಟ್ಕೊಡಲ್ಲ. ಕಲ್ಪನಾ ಒಬ್ಳೇ ಅಲ್ಲ ಭಾವ, ನೀನ್ ಮಾಡಿರೋ ತಪ್ಪಿಂದ ಒಬ್ಳು ಮಗಳು ಕೂಡ ಹುಟ್ಟಿದಾಳೆ. ಹೌದು ನಿಹಾರಿಕಾ, ನಾನು ಕಲ್ಪನೆಯಿಂದ ದೂರ ಆಗೋ ಸಮಯದಲ್ಲಿ ಕಲ್ಪನಾ ಪ್ರೆಗ್ನೆಂಟ್. ನಮ್ಮ ಮಗು ಏನಾಯ್ತು ಕಲ್ಪನಾ? ಅಷ್ಟಕ್ಕೂ ನೀನೇ ಕಿಲ್ಲಿದ್ಯಾ? ಇಲ್ಲಿ ನಮ್ಮ ಮಗು ಇದೆ ಅಂತ ಗೊತ್ತಾಗಿ ಕರ್ಕೊಂಡು ಹೋಗಕ್ ಬಂದಿದ್ದೆ. ಇಲ್ಲಿ ನಮ್ಮ ಮಗು ಇದೆಯಾ? ಯಾರು? ಈ ಅಕ್ಷಯನೇ ರೀ. ಏನಂದೆ? ಹೌದು ವಿಕಾಸ್, ನಮ್ಮ ಸಂಬಂಧಕ್ಕೆ ಪ್ರೀತಿಗೆ ಗುರುತು ನಮ್ಮ ಅಕ್ಷಯ. ಇಷ್ಟು ಒಳ್ಳೆ ಮಗು ನಮ್ಮ ಮಗಳ? ಹೌದು ಪುಟ, ನೀ ನನ್ನ ಮಗಳು ಕಣಮ್ಮ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಏನಮ್ಮ ಹಾಗೆ ನೋಡ್ತಾ ಇದೀಯಾ? ನನ್ ನಿಮ್ಮಪ್ಪ ಕಣಮ್ಮ. ಅಪ್ಪ, ಸಾಕು, ನನ್ನ ಜೀವನಕ್ಕೆ ಇಷ್ಟು ಸಾಕು. ವೇದಾಂಟಿ, 2 ದಿನ ನಿಮ್ಮ ಮನೇಲಿ ಅತಿಥಿಯಾಗಿರೋಣ ಅಂತ ಬಂದಿದ್ದೆ. ನಿಮ್ಮ ಮನೆಯಿಂದ 2 ಬಂಗಾರದ ಉಡುಗೊರೆ ತಗೊಂಡು ವಾಪಸ್ ಹೋಗ್ತಾ ಇದ್ದೀನಿ. ಇದೆಲ್ಲ ನಿಜಾನಾ, ಕನ್ಸ, ವಾಸ್ತವನ, ಭ್ರಮೇನಾ ಅನ್ನಿಸ್ತಾ ಇದೆ. ಹೌದು ನಾರಾಯಣರಾವ್ ಅವರೇ, ಈ ವಿಕಾಸ್ ಅಕ್ಷಯಂಗೆ ತಂದೆ ಅಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ. ನಾನು ಕೆಟ್ಟವನೇ, ಆದರೆ ಆಗಾಗ ತಪ್ಪು ಮಾಡಿದವರು ಕೂಡ ಒಳ್ಳೇದೇ ಆಗತ್ತೆ. ಎಲ್ಲದಕ್ಕೂ ಸಾಕ್ಷಿ ನಾರಾಯಣರಾವ್ ಅವರು. ಎಲ್ಲ ಅವ್ರ ಮುಂದೆನೇ ನಡೀತಾ ಇದೆ. ಇನ್ನೂ ಸಂದೇಹ ಪಡೋ ಅಗತ್ಯ ಏನಿರುತ್ತೆ? ತಂದೆ ತಾಯಿಗಾಗಿ ನೀನ್ ತಗೊಂಡಿದ್ದು ಭವಾನಿ ದೀಕ್ಷೆ ಈಗ ಪ್ರತಿಫಲ ಕೊಡ್ತಿದ್ಯಮ್ಮ. ಇನ್ಮೇಲೆ ನಿನ್ ಪೇರೆಂಟ್ಸ್ ಜೊತೆ ನೆಮ್ಮದಿಯಾಗಿರಮ್ಮ. ಅಕ್ಷಯ ನಿನ್ ಮಗಳಾಗಿದ್ದು ನಿಜವಾಗ್ಲೂ ನಿನ್ನ ಅದೃಷ್ಟ ಭಾವ. ಇನ್ನು ಹೊರಡೋಣವಾ? ವಿಕಾಸ್, ಅಕ್ಷಯನ ನಮ್ಮ ಮಗಳಾಗಿ ಜೀವನ ಪೂರ್ತಿ ಬೆಳೆಸೋಣ ಅನ್ಕೊಂಡಿದ್ವಿ. ನಿಮಗ ಅದೃಷ್ಟ ಸಿಕ್ಕಿದೆ. ಇಂಥ ಮಗು ಲೋಕದಲ್ಲಿ ಎಲ್ಲೂ ಸಿಗಲ್ಲ. ನಾಳೆ ನನಗೆ ನನ್ನ ಮಗಳು ಸಿಕ್ಕಿದ್ರು ಹೀಗಿರ್ತಾಳೆ ಅಂತ ನಂಬಿಕೆ ಇಲ್ಲ. ಅದಕ್ಕೆ ಚೆನ್ನಾಗಿ ನೋಡ್ಕೊಳ್ಳಿ. ವಿಕಾಸ್, ನಿಮ್ಮಿಂದ ದೂರ ಆಗಿ ಇಷ್ಟು ವರ್ಷ ಎಷ್ಟೋ ಕಷ್ಟ ಕಣ್ಣೀರು ಅನುಭವಿಸಿದ್ದಾಳೆ. ಇನ್ಮೇಲೆ ಅಕ್ಷಯ ಕಣ್ಣಲ್ಲಿ ಕಣ್ಣೀರು ಬರಬಾರ್ದು. ಓಕೆ ಬ್ರೋ, ಆಗಾಗ ನಮ್ಮ ಮನೆಗೆ ಬಂದು ನೀವೇ ನೋಡಿ, ನಿಮಗೆ ಗೊತ್ತಾಗತ್ತೆ. ಅವಳನ್ನ ಹೆತ್ತೋರೆ ಅಲ್ವಾ, ನಿಮ್ಗಿಂತ ಚೆನ್ನಾಗೇ ನೋಡ್ಕೋತಾರೆ. ನನ್ನ ಪ್ರಾಣದ ಹಾಗೆ ನೋಡ್ಕೋತೀನಿ. ಈಗ ನೀವು ಹೇಳಿರೋ ಮಾತನ್ನ ಉಳಿಸ್ಕೊಳ್ಳಿ. ನಾವು ಹೆತ್ತವ್ರಲ್ದೇ ಇದ್ರು ಅಕ್ಷಯಾಗೆ ಕಷ್ಟ ಬಂದ್ರೆ ಎಲ್ರಿಗಿಂತ ಮೊದಲು ನಾವಿರ್ತೀವಿ. ಸರಿ ಸರಿ ಸರಿ, ನೀವು ಹೊರಡಿ, ನಿಮ್ಮ ಮಗನು ಕರ್ಕೊಂಡು ಹೋಗಿ. ಅಮ್ಮ, ರಾಹುಕಾಲ ಬರೋದ್ರಲ್ಲಿ ಹೊರಡೋಣ. ಬಾರಮ್ಮ. ನನಗೆ ಆಶ್ರಯ ಕೊಟ್ಟವ್ರಿಗೆ, ನನ್ನ ಮೇಲೆ ಪ್ರೀತಿ ಅಭಿಮಾನ ತೋರಿಸಿದವ್ರಿಗೆ ಎಲ್ರಿಗೂ ಋಣಿಯಾಗಿರ್ತೀನಿ. ಹೋಗಿ ಬರ್ತೀನಿ. ಹೋಗು, ಬರಬೇಡ.